ಏನು ಓದ್ತಾ ಇದೆಯಾ? ನಾನು ರಾಮಾಯಣ ಓದ್ತಿದ್ದೀನಿ. ರಾಮಾಯಣನ ಈ ಕಾಲದಲ್ಲಿ? ಇದು ಯುಗಮ್ಮ. ಅದೆಲ್ಲ ಅಡ್ಗೋಲಜ್ಜಿ ಕಥೆಗಳು. ಯಾರೋ ಕೆಲ್ಸಕ್ಕೆ ಯಾರು ಬರ್ದಿದ್ದಾರೆ, ಅದು ನೀನು ಓದ್ತಿದ್ಯಾ ಅಷ್ಟೇ. ಯಾವುದೋ ರಾಮ ಬಂದು ಬಿಲ್ಲನ್ ಮುರಿದ್ನಂತೆ, ರಾವಣ ಸೀತನ್ ಅಪಹರಣ ಮಾಡಿದ್ನಂತೆ, ನನ್ನ ಸೀತನ ಅಪಹರಣ ಮಾಡ್ದ ಅಂತ ರಾಮ ರಾವಣನ ಕೊಂದಂತೆ. ಇಷ್ಟೇ ಇರೋದು ಇದರಲ್ಲಿ. ಇದನ್ನು ಓದ್ರೇನು ಪ್ರಯೋಜನ? ಕೆಲಸ ಸಿಗುತ್ತಾ? ದುಡ್ಡು ಸಿಗುತ್ತಾ? ಏನೂ ಇಲ್ಲ. ಅಯ್ಯ, ನಿನಗೆ ರಾಮಾಯಣ ಅಂದರೆ ಗೊತ್ತಿಲ್ಲ ಅನಿಸುತ್ತೆ. ರಾಮಾಯಣದಲ್ಲಿ 24,000 ಶ್ಲೋಕ ಇದೆ. ಅದರಲ್ಲಿ ರಾಮನ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ರಾಮ ಯಾವಾಗಲೂ ಪ್ರಶಾಂತವಾಗಿರ್ತಿದ್ದ, ಎಲ್ಲರನ್ನೂ ಮೃದುವಾಗಿ ಮಾತಾಡಿಸ್ತಿದ್ದ. ಯಾರಾದರೂ ಅವನನ್ನು ಕೆಟ್ಟದಾಗಿ ಬೈದರೆ ಅವ್ರಿಗೆ ಉತ್ತರನೇ ಕೊಡ್ತಿರ್ಲಿಲ್ಲ. ಇಷ್ಟೇ ಅಲ್ಲ, ಕಥಂಚಿದ್ ಉಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಯಾರಾದರೂ ಅವನಿಗೆ 100 ಬಾರಿ ಅಪಕಾರ ಮಾಡಿ 1 ಬಾರಿ ಉಪಕಾರ ಮಾಡಿದ್ರೆ ಆ 100 ಬಾರಿ ಮಾಡಿದ ಅಪಕಾರನ ಮರೆತು 1 ಬಾರಿ ಮಾಡಿದ ಉಪಕಾರನ್ನೇ ಸ್ಮರಿಸ್ತಿದ್ದ. ಆ ವ್ಯಕ್ತಿ ಮುಂದೆ ಬಂದರೆ ಆ ವ್ಯಕ್ತಿಗೆ ನೀವು ಹಿಂಗೆ ಉಪಕಾರ ಮಾಡಿದ್ರಿ ಅಂತ ಹೊಗಳ್ತಿದ್ದ. ಆಗ ಆ ವ್ಯಕ್ತಿಗೆ, ನಾನು ಇಂಥ ಒಳ್ಳೆ ರಾಮಂಗೆ 100 ಬಾರಿ ಅಪಕಾರ ಮಾಡಿಬಿಟ್ಟಿದ್ದೆ, ಅದು ಅಪ್ಪಿತಪ್ಪಿ 1 ಬಾರಿ ಉಪಕಾರ ಮಾಡಿದ್ದಕ್ಕೆ ರಾಮನನ್ನು ಇಷ್ಟು ಚೆನ್ನಾಗಿ ಸ್ಮರಿಸ್ತಿದ್ದಾನೆ ಅಂತ ಅವರಿಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಹೌದಾ? ಇಷ್ಟೆಲ್ಲ ಇದೆಯಾ ರಾಮಾಯಣದಲ್ಲಿ? ನನಗೆ ಗೊತ್ತೇ ಇರಲಿಲ್ಲ. ನೀನು ಹೇಳ್ತಾ ಇರೋದನ್ನ ಕೇಳಿದ್ರೆ ನಂಗೂ ರಾಮಾಯಣ ಓದಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೇನಂತೆ, ನಮ್ಮ ಗುರುಗಳಾದ ವಿಶ್ವಪ್ರಸನ್ನ ತೀರ್ಥರು ನಮ್ಮಂಥ ಬಾಲಕಿಯರಿಗೆ ಪ್ರಜ್ಞಾ ಗುರುಕುಲ ಅಂತ ಶುರು ಮಾಡಿದ್ದಾರೆ. ಅಲ್ಲಿ ಭಾಗವತ, ಮಹಾಭಾರತ, ರಾಮಾಯಣ, ಲೌಕಿಕ ಶಿಕ್ಷಣ, ಸಂಸ್ಕೃತ ಎಲ್ಲದನ್ನೂ ಹೇಳ್ಕೊಡ್ತಾರೆ. ನೀನು ಸೇರ್ಕೊಂತೀಯಾ? ಸೇರ್ಕೊಳ್ತೀನಿ. ನೀವು ಸೇರ್ಕೊಂತೀರಾ?